ಬಿಹಾರದಲ್ಲಿ ಸಾಲು ಸಾಲು ಸೋಲಿನ ಅನುಭವ ಕಂಡ ತೇಜಸ್ವಿ ಯಾದವ್ ಸೋಲಿಗೆ ಆತನ ಸಹೋದರಿ ರೋಹಿಣಿ ಆಚಾರ್ಯ ಕಾರಣವಂತೆ. ಹಾಗಾದ್ರೆ ಸ್ವಂತ ಅಕ್ಕ ಅಥವಾ ಸ್ವಂತ ತಂಗಿ ತನ್ನ ಸೋಲಿಗೆ ಕಾರಣನಾ? ಇದು ನಿಜಕ್ಕೂ ಕೂಡ ಆಶ್ಚರ್ಯ ಹುಟ್ಟಿಸುವಂತ ವಿಚಾರ. ತೇಜಸ್ವಿ ಯಾದವ್ ಸೋಲಿಗೆ ಸಹೋದರಿ ರೋಹಿಣಿ ಆಚಾರ್ಯ ಕಾರಣ. ಪರಸ್ಪರ ಬಡಿದಾಡಿಕೊಂಡ ಲಾಲು ಕುಟುಂಬ. ಪರಸ್ಪರ ಬಡಿದಾಡ್ಕೊಂಡಿದ್ದಾರೆ. ಬೀದಿ ಕಾಳಗಕ್ಕೆ ಇಳಿಯಿತಾ ಲಾಲು ಕುಟುಂಬ. ಒಂದು ಕಾಲಕ್ಕೆ ಲಾಲು ಪ್ರಸಾದ್ ಯಾದವ್ ಎಲ್ಲಿಯವರೆಗೆ ಸಮೂಸಾದಲ್ಲಿ ಆಲೂಗೆಡ್ಡೆ ಇರುತ್ತೋ ಅಲ್ಲಿವರೆಗೆ ಬಿಹಾರದಲ್ಲಿ ಲಾಲು ಇರ್ತಾನೆ ಅಂತೇಳಿ ಅಘೋಷಿತ ಘೋಷಣೆಯನ್ನ ಸಾರಿದ್ದ ಒಬ್ಬ ನಾಯಕನ ಕುಟುಂಬ ಇವತ್ತು ಬೀದಿ ಕಾಳಗಕ್ಕೆ ಇಳಿದಿದೆ. ಲಾಲು ಪ್ರಸಾದ್ ಯಾದವ್ ಅವರಿಗೆ ತನ್ನ ಪತ್ನಿ ರಾಬ್ಡಿ ದೇವಿಗೆ 3-4 ಮಕ್ಕಳಿದ್ದಾರೆ. ಅದರಲ್ಲಿ ಹಿರಿಪುತ್ರ ತೇಜಸ್ವಿ ಯಾದವ್, ಕಿರಿಪುತ್ರ ಇತ್ತೀಚೆಗೆ ಬಿಜೆಪಿಯ ಜೊತೆ ಮೈತ್ರಿ ಮಾಡಿಕೊಂಡವರು, ಇನ್ನು ಮಗಳು ರೋಹಿಣಿ ಆಚಾರ್ಯ. ಪರಸ್ಪರ ಬಡಿದಾಡಿಕೊಂಡಂತಹ ವಿಚಿತ್ರ ಘಟನೆ ನಡೆದಿದೆ. ಇನ್ನು ತೇಜಸ್ವಿ ಯಾದವ್ ಈ ಬಾರಿ ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡ್ಕೊಂಡು ಪ್ರಾದೇಶಿಕ ಪಕ್ಷ ಆ ಭಾಗದ ಜನರ ಹಿಡಿತದಲ್ಲಿರುತ್ತೆ. ಈಗ ನೋಡಿ, ಆಂಧ್ರ ಪ್ರದೇಶದಲ್ಲಿ ಅಲ್ಲಿನ ಪ್ರಾದೇಶಿಕ ಪಕ್ಷ ಅಲ್ಲಿನ ಜನ ಹಿಡಿತದಲ್ಲಿ ಇಟ್ಕೊಂಡಿದ್ದಾರೆ. ಇನ್ನು ತಮಿಳುನಾಡಿನಲ್ಲೂ ಕೂಡ DMK ಆ ಭಾಗದ ಪಕ್ಷ, ಅದು ರಾಷ್ಟ್ರೀಯ ಪಕ್ಷವಲ್ಲ, ಅಲ್ಲಿನ ಪ್ರಾದೇಶಿಕ ಪಕ್ಷ. ಜನರು ಇವತ್ತು DMKಗೆ ಅಧಿಕಾರವನ್ನು ಕೊಟ್ಟಿದ್ದಾರೆ. ಇನ್ನು ಅದೇ ತರಹ ಬಿಹಾರದಲ್ಲಿ RJD, JDU ಇವೆಲ್ಲವೂ ಕೂಡ ಪ್ರಾದೇಶಿಕ ಪಕ್ಷ. ಈ ಪಕ್ಷದಲ್ಲಿ ಲಾಲು ಪ್ರಸಾದ್ ಯಾದವ್ ಅಸ್ತಿತ್ವವನ್ನು ಗಳಿಸಿಕೊಂಡವರು ಮತ್ತು ಒಂದು ಕಾಲದ ಮುಖ್ಯಮಂತ್ರಿ ಆಗಿದ್ದವರು, ಬಿಹಾರದ ಮುಖ್ಯಮಂತ್ರಿ ಆಗಿದ್ದವರು. ಸೊ ಅವರ ಮಕ್ಕಳು ಈ ಬಾರಿ ಕಳೆದ ಬಾರಿಗಿಂತ ಹೆಚ್ಚಿನ ಸ್ಥಾನವನ್ನು ಗಳಿಸಬೇಕಾಗಿತ್ತು, ಆದರೆ ಅಷ್ಟು ಪ್ರಮಾಣದ ಸ್ಥಾನವನ್ನು ಗಳಿಸಲಿಲ್ಲ. ಬಿಜೆಪಿ ಜೊತೆ ಮೈತ್ರಿ ಮಾಡ್ಕೊಂಡ್ರು. ನೋಡಿ, ನೀವು ಸ್ಕ್ರೀನಲ್ಲಿ ಗಮನಿಸ್ತಾ ಇದ್ದೀರಿ. ಇದು ತೇಜಸ್ವಿ ಯಾದವ್ ಅವರ ಸಹೋದರಿ ರೋಹಿಣಿ ಆಚಾರ್ಯ ಅವರ ಒಂದು ಟ್ವೀಟು. ಈ ಟ್ವೀಟಲ್ಲಿ ಅವರು ಒಂದು ಸ್ವಲ್ಪ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಆ ಸಾಲುಗಳಲ್ಲಿ ಅವರ ಗದ್ಗದಿತಗಳು ಎದ್ದು ಕಾಣ್ತಾ ಇದೆ. ನಾನು ರಾಜಕೀಯದಿಂದ ನಿವೃತ್ತಿಯನ್ನು ಪಡೆದುಕೊಳ್ತಾ ಇದ್ದೀನಿ. ನಾನು ರಾಜಕೀಯದಿಂದ ಸುದೀರ್ಘ ಅಂತರವನ್ನು ಕಾಯ್ದುಕೊಳ್ಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಕಾರಣ ಸಂಜಯ್ ಯಾದವ್ ಮತ್ತು ರಮೀಜ್ ಅವರು ಏನು ಹೇಳಿದ್ರು ಅದು ನನ್ನ ಮನಸ್ಸಿಗೆ ಅಗಾಧವಾದಂತಹ ಪರಿಣಾಮವನ್ನು ಬೀರಿದೆ, ಅಗಾಧ ಪರಿಣಾಮವನ್ನು ಬೀರಿದೆ. ಸೊ ಹಾಗಾಗಿ ತೇಜಸ್ವಿ ಯಾದವ್ ರೋಹಿಣಿ ಆಚಾರ್ಯರ ವಿರುದ್ಧ ನಿಂತ್ಕೊಂಡು ಒಂದು ವಿವಾದಿತ ಹೇಳಿಕೆಯನ್ನು ಕೊಟ್ಟರು. ಶಾಪಗ್ರಸ್ತದಿಂದಾಗೇ ನಾನು ಸೋಲನ್ನು ಅನುಭವಿಸಬೇಕಾಗಿ ಬಂತು, ನೀನೇ ಅದಕ್ಕೆ ಕಾರಣ ಅಂಥೇಳಿ ನೇರ ಬ್ಲೇಮ್ ಮಾಡಿದ್ರು, ದೂಷಣೆ ಮಾಡಿದ್ರು. ಅದರಿಂದಾಗಿ ಟ್ವೀಟ್ ಮಾಡಿ ಭಾವುಕರಾದ ರೋಹಿಣಿ ಆಚಾರ್ಯ. ಒಟ್ಟಾರೆ ಲಾಲು ಪ್ರಸಾದ್ ಯಾದವ್ ಅವರ ಕುಟುಂಬ ಇವತ್ತು ಬೀದಿ ಕಾಳಗಕ್ಕೆ ಇಳಿದಿದೆ ಅನ್ನೋದು ನಿಜಕ್ಕೂ ವಿಪರ್ಯಾಸದ ಸಂಗತಿ. ಒಂದು ಕಡೆ ಕಾಂಗ್ರೆಸ್ನವರು ರಾಷ್ಟ್ರೀಯ ಸಭೆಯನ್ನು ಕರೆದು ಒಂದು ತೀರ್ಮಾನಕ್ಕೆ ಬಂದರು. ಇನ್ನು ನಾವು ಉತ್ತರ ಪ್ರದೇಶದ ಎಲೆಕ್ಷನ್ ಗಮನಿಸಬೇಕಾಗಿದೆ, ತಮಿಳುನಾಡಿನ ಎಲೆಕ್ಷನ್ ಇದೆ. ಈ ಭಾಗಗಳಲ್ಲಿ ನಾವು ಮೈತ್ರಿಯ ನಿರ್ಧಾರಕ್ಕೆ ಹೋಗೋದು ಬೇಡ. ಮೈತ್ರಿಯಿಂದ ನಾವು ಅನೇಕ ಬಾರಿ ಸೋಲನ್ನು ಅನುಭವಿಸಿದ್ದೇವೆ. ಪ್ರಾದೇಶಿಕ ಪಕ್ಷದ ಜೊತೆ ಒಂದು ರಾಷ್ಟ್ರೀಯ ಪಕ್ಷ ಮೈತ್ರಿ ಮಾಡಿಕೊಂಡು ಅಲೈನ್ಸ್ ಸರ್ಕಾರವನ್ನು ರಚಿಸೋದು ಬಹಳಷ್ಟು ಕಷ್ಟ ಇದೆ. ಹಾಗಾಗಿ ನಮ್ಮದು ಬೆರಳೆಣಿಕೆಯ ರಾಜ್ಯದಲ್ಲಿ ನಮ್ಮ ಸರ್ಕಾರ ಆಡಳಿತದಲ್ಲಿದೆ, ಕಾಂಗ್ರೆಸ್. ನಾವು ಈ ಆಡಳಿತವನ್ನು ವಿಸ್ತರಿಸಬೇಕಾದರೆ, ನಮ್ಮ ಸಾಮ್ರಾಜ್ಯ ವಿಸ್ತರಣೆ ಆಗಬೇಕಾದರೆ ನಾವು ಸ್ವತಂತ್ರವಾಗಿ ಹೋರಾಟ ನಡೆಸಬೇಕಾದ ಅನಿವಾರ್ಯತೆ ಇದೆ. ದೆಹಲಿಯಲ್ಲೇನಾಯಿತು, ಬಿಹಾರದಲ್ಲೇನಾಯಿತು, ಈ ಎಲ್ಲ ರಾಜಕೀಯ ಪಾಠಗಳು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಅತಿ ದೊಡ್ಡ ಸಲಹೆಯನ್ನು ಕೊಡ್ತಾ ಇದೆ. ಈ ಬಾರಿ ಕಾಂಗ್ರೆಸ್ ನೆಲಕಚ್ಚಿ ಹೋಯಿತು ಬಿಹಾರದಲ್ಲಿ, ಕೇವಲ ಬೆರಳೆಣಿಕೆಯ ಸ್ಥಾನವನ್ನು ಗಿಟ್ಟಿಸಿಕೊಂಡು. ಹೈದರಾಬಾದ್ನ ನವಾಬ ಅಸಾದುದ್ದೀನ್ ಓವೈಸಿ ತನ್ನ AMI ಪಕ್ಷವನ್ನು ಬಿಹಾರದಲ್ಲಿ ಸಂಸ್ಥಾಪನೆ ಮಾಡಿದ್ದೇ ಇತ್ತೀಚೆಗೆ. 21 ಕ್ಷೇತ್ರದಲ್ಲಿ ಅಭ್ಯರ್ಥಿಗಳನ್ನು ನಿಲ್ಲಿಸ್ತೀನಿ ಅಂತ ಹೇಳಿ 12 ಕ್ಷೇತ್ರದಲ್ಲಿ ಅಭ್ಯರ್ಥಿಗಳನ್ನು ನಿಲ್ಲಿಸಿ ಆ 12 ಕ್ಷೇತ್ರಗಳ ಪೈಕಿ 5 ಕ್ಷೇತ್ರ ಅಸಾದುದ್ದೀನ್ ಓವೈಸಿಯ ನೇತೃತ್ವದಲ್ಲಿ ವಿಧಾನಸಭೆಯನ್ನು ಪ್ರವೇಶ ಮಾಡ್ತಾರೆ ಅನ್ನೋದಾದರೆ, ಎಲ್ಲಿಯ ಅಸಾದುದ್ದೀನ್ ಓವೈಸಿ, ಎಲ್ಲಿಯ ರಾಹುಲ್ ಗಾಂಧಿ, ಎಲ್ಲಿಯ ತೇಜಸ್ವಿ ಯಾದವ್? ಈ ಕೆಲ ಪ್ರಾದೇಶಿಕ ಪಕ್ಷಗಳು ಒಂದು ರಾಷ್ಟ್ರೀಯ ಪಕ್ಷ ಕಾಂಗ್ರೆಸ್ಸಿಗೆ ಕಲಿಸಿಕೊಡ್ತಾ ಇರತಕ್ಕಂಥ ಪಾಠಗಳು ನಿಜಕ್ಕೂ ಕಾಂಗ್ರೆಸ್ಸಿಗೆ ಮುಂದಿನ ದಿವಸಗಳಲ್ಲಿ ಅತಿ ದೊಡ್ಡ ಸಲಹೆಯಾಗಿ ಪರಿವರ್ತನೆ ಆಗಬಹುದಾ? ಕಾದು ನೋಡಬೇಕಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.